ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂದರೆ ಫ್ರೆಂಡ್ಸ್, ಹೆಣ್ಮಕ್ಳು ಹೆಸರಿಗಷ್ಟೇ ಕೊಟ್ಟೆಣ್ಣು ಕುಲಕ್ಕೊರಗೆ ಅಂತಾರೆ. ಆದರೆ ನಿಜ ಏನು ಗೊತ್ತಾ ಫ್ರೆಂಡ್ಸ್, ಹುಟ್ಟಿದ ಬಟ್ಟೆಯಿಂದ ಹಿಡಿದು ಸತ್ತಾಗ ಕೊಡುವ ಸೀರೆ ಕೂಡ ತವ್ರ ಮನೆಯಿಂದೇ ಇರುತ್ತೆ ಹೆಣ್ಮಕ್ಳಿಗೆ. ಕೆಲವು ಪೇರೆಂಟ್ಸ್ ಏನಂತಾರೆ ಗೊತ್ತಾ, ಕೊಟ್ಟೆಣ್ಣು ಕುಲಕ್ಕೊರಗೆ ಅಂತಾರೆ. ಇನ್ನೊಂದು ಮದುವೆ ಮಾಡಿಕೊಟ್ಟ ತಕ್ಷಣ ಅವರ ಜವಾಬ್ದಾರಿ ಮುಗೀತು ಅಂತಾರೆ. ನೋಡಿ ಫ್ರೆಂಡ್ಸ್, ಪೇರೆಂಟ್ಸ್ಗಳಿಗೆ ಹುಟ್ಟಿದಾಗ್ಲಿಂದ 18 ವರ್ಷ ತಂದೆ ತಾಯಿ ಆಶ್ರಯ, ನೆಕ್ಸ್ಟ್ ಗಂಡನ ಆಶ್ರಯ ಅಂತ. ಯಾಕಂದರೆ ಪ್ರತಿಯೊಂದು ಹೆಣ್ಣಾಗಿ ಮೇಲೆ ಇನ್ನೊಬ್ಬರ ಮನೆ ಹೋಗಿ ದೀಪ ಹಚ್ಚುವಂಥದ್ದೇ ಹೆಣ್ಣು. ಆದರೆ ಹೆಣ್ಣಿಗೆ ತವ್ರ ಮನೆಗೂ ಹೆಣ್ಣಿಗೂ ಯಾವುದೇ ಥರ ಸಂಬಂಧ ಅಂದರೆ ಪ್ರತಿಯೊಂದು ವಿಷಯಕ್ಕೂ ತವ್ರ ಮನೆ ಹೆಣ್ಣಿಗೆ ಬೇಕೇ ಬೇಕು. ಹೇಳ್ತಾರೆ ಮದುವೆ ಮಾಡಿಕೊಟ್ಟು ನಮ್ಮ ಜವಾಬ್ದಾರಿ ಮುಗೀತು ಅಂತ. ಖಂಡಿತ ಇಲ್ಲ. ಮದುವೆ ಆಗಗಂಟ ಒಂಥರ ಜವಾಬ್ದಾರಿ, ಮದುವೆ ಆದಮೇಲೆ ಅವಳು ಸಾಯೋ ತನಕ ಇನ್ನೊಂಥರ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಪೇರೆಂಟ್ಸ್ಗಳಿಗೂ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗೋದು. ಯಾಕೆ ಅಂತೀರಾ, ಹೆಣ್ಣು ಮದುವೆ ಮಾಡಿಕೊಡ್ತೀರಾ, ಮತ್ತು ಶ್ರೀಮಂತ, ಅದು ಗಂಡನ ಮನೆಯಿಂದ ಶ್ರೀಮಂತ ಮಾಡಿಕೊಂಡು ಕರ್ಕೊಬರುವಂಥದ್ದು ಯಾರನ್ನ, ಹೆಣ್ಣನ. ಶ್ರೀಮಂತಕ್ಕೆ ತಾಯಿ ಮನೆ, ಬಾಣ್ತನಕ್ಕೆ ತಾಯಿ ಮನೆ, ಲಾಸ್ಟಿಗೆ ಕಿವಿ ಚುಚ್ಚೋ ಶಾಸ್ತ್ರ, ಅದು ಸೋದ್ರ ಮಾವ ತಾಯಿ ಮನೆ. ನೆಕ್ಸ್ಟು ಮಗಳು ಮೆಚರ್ಡಾದ್ಲು, ತವ್ರ ಮನೆಯಿಂದನೇ ಉಡುಗೊರೆ ಬರಬೇಕು. ನೆಕ್ಸ್ಟು ಮದುವೆ ಮಾಡಬೇಕಾದ್ರೆ ಸೋದ್ರ ಮಾವ ತವ್ರ ಮನೆಯಿಂದನೇ ಮದುವೆಗೆ ಸೋದ್ರ ಮಾವನ ಕಡೆಯಿಂದ ದಾರೆ ಏರ್ಕೊಡ್ಬೇಕು. ನೆಕ್ಸ್ಟು ನಾವು ಸತ್ತಾಗ ತವ್ರ ಮನೆಯಿಂದನೇ ಉಡುಗೊರೆ ಬರಬೇಕು. ನಮ್ಮ ಮೈಗೆ ಬಟ್ಟೆ ಒದಿಸ್ಬೇಕು ಅಂದರೆ ಅದು ತವ್ರ ಮನೆಯಿಂದೇ ಆಗಿರುತ್ತೆ. ಹಬ್ಬ ಹರಿದಿನಕ್ಕೆ ಕರಿಬೇಕು, ಕಳಿಸ್ಬೇಕು. ಇಷ್ಟು ಜವಾಬ್ದಾರಿಗಳು ಪೇರೆಂಟ್ಸ್ಗಳ ಮೇಲಿರುತ್ತೆ. ಹೇಳ್ತೀರಾ ಕೊಟ್ಟೆಣ್ಣು ಕುಲಕ್ಕೊರಗೆ ಅಂತ. ಇಲ್ಲ, ಇದಿಷ್ಟು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಪ್ರತಿಯೊಂದಕ್ಕೆ ಹೆಣ್ಣು ಬಯಸೋದು ಪ್ರತಿಯೊಂದನ್ನು ಅಪ್ಪ ಅಮ್ಮನ ಆಶ್ರಯನೇ ಬಯಸೋದು. ಕಷ್ಟ ಅಂದಾಗ್ಲೂ ನೆನಪಾಗೋದೆ ಅವಳಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಣ್ಣ, ಇಷ್ಟೇ ತಮ್ಮ, ಇಷ್ಟೇ ನೆನಪಾಗೋದು. ಅಷ್ಟರಲ್ಲಿ ಅಕ್ಕ ತಂಗಿನೂ ನೆನಪು ಮಾಡ್ಕೊಳ್ಳಲ್ಲ. ಏನಕ್ಕೆ ಅಕ್ಕ ತಂಗಿ ನೆನಪು ಮಾಡ್ಕೊಳ್ಳೋಣ ಅಂದರೆ, ಅವರು ಮದುವೆ ಆಗಿ ಇನ್ನೊಂದು ಮನೆ ಸಂಸಾರ ಹೂಡಿರ್ತಾರೆ ಅಂತ. ಅವಳಿಗೆ ದುಃಖ ಆದಾಗ ಫಸ್ಟ್ ನೆನಪಾಗೋದೇ ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮಂದಿರ ಹತ್ರ ಶೇರ್ ಮಾಡ್ಕೊಳ್ಳೋದು. ಹೇಳ್ತಿರಲ್ಲ, ಹೆಣ್ಮಕ್ಳು ಮದುವೆ 18 ವರ್ಷ ಗಂಟ ಒಂದು ಬಂದ 18 ವರ್ಷದಿಂದ ಇನ್ನು ಮಿಕ್ಕಿದ ವರ್ಷ ಗಂಡನ ಮನೇಲಿ ಕಳೀತಾ ಇರ್ತಾಳೆ. ಆ ಗಂಡನ ಮನೇಲಿ ಇದ್ರೂ ಅವಳು ಪ್ರತಿಯೊಂದು ಜವಾಬ್ದಾರಿನೂ ತಂದೆ ತಾಯಿನೇ ನೋಡ್ಕೊಂಡಿರ್ತಾರೆ. ಗಂಡ ಎಲ್ಲನೂ ಮಾಡ್ಬೋದು, ಅವಳಿಗೆ ಹೇಗೆ ಬೇಕಾಗಿ ನೋಡ್ಕೋಬೋದು. ಆದ್ರೂ ತವ್ರ ಮನೆಗೂ ನಮ್ಮ ಹೆಣ್ಮಕ್ಳಿಗೂ ಅವಿಧವಾದಂಥ ನೆಂಟು. ಯಾಕಂದರೆ ಎಷ್ಟೇ ಕಷ್ಟ ಅಂದ್ರೂ, ಯಾಕಂದರೆ ಕೆಲವು ಹೆಣ್ಮಕ್ಳಿಗೆ ತವ್ರ ಮನೆ ಇಲ್ಲದಂತೆ, ತಾಯಿ ಇಲ್ಲದ ತವರಲ್ಲಿ ಈ ತಂದೆ ತಾಯಿಗಳಿಲ್ಲದಂತೆ, ತವರೇ ಇಲ್ಲದಂತೆ ಎಷ್ಟೋ ಹೆಣ್ಮಕ್ಳು ಆ ನೋವನ್ನ ತಿಂತಾ ಇರ್ತಾರೆ ನೋಡ್ರಿ. ಆ ನೋವು ಅವ್ರಿಗೆ ಗೊತ್ತಿರುತ್ತೆ. ಇದು ಎಕ್ಸಾಂಪಲ್ ಒಂದು ಹೇಳ್ತೀನಿ, ಏನು ಗೊತ್ತಾ, ಈಗ ಲವ್ ಮಾಡ್ಕೊಂಡು ಮದುವೆ ಆಗಿ ಹೋಗ್ತಾರಲ್ಲ, ಆ ಹೆಣ್ಮಕ್ಳನ್ನ ಹೋಗಿ ಕೇಳಿ. ಯಾಕಂದರೆ ತಂದೆ ತಾಯಿಗಳು ಒಂದೊಂದ್ಸಲಿ ತುಂಬ ಸ್ಟ್ರಿಕ್ಟ್ ಆಗಿರ್ಬಿಡ್ತಾರೆ, ಅವ್ರು ನೋಡಬಾರ್ದು ಅಂತ. ಆಗ ಹೆಣ್ಮಕ್ಳಿಗೆ ಅನ್ನಿಸ್ತದೆ, ಈಗ ಹೋಗಿ ಮದುವೆ ಆಗ್ತಾರೆ, ಬಸ್ರಿ ಆಗ್ತಾರೆ, ಆಗ ಅಮ್ಮನ ನೋಡಬೇಕು ಅಪ್ಪನ ನೋಡಬೇಕು ಅಂತ ಮನಸ್ಸಲ್ಲಿ ಕೊರಗ್ತಾ ಇರ್ತಾರೆ. ಅದಾಯಿತು, ಮತ್ತು ಮಗು ಹುಡುತ್ತದೆ. ಬಾಣ್ತನ ಮಾಡೋರು ಯಾರೂ ಇರಲ್ಲ, ಅತ್ತೆ ಮಾವ ಸೊಕ್ಕಿರ್ತದೆ, ಗಂಡ ಒಬ್ಬನೇ ಬಾಣ್ತನ ಮಾಡೋರು ಇರೋದಿಲ್ಲ. ಅದಾದ ತಕ್ಷಣ ಮಗಳಿಗೆ ಕಿವಿ ಚುಚ್ಚಿಸ್ಬೇಕು. ಅದು ಸೋದ್ರ ಮಾವನ ಕಡೆಯಿಂದನೇ ಮನೆ ದೇವ್ರಿಗೆ ಹೋಗಿ ಕಿವಿ ಚುಚ್ಚೋ ಶಾಸ್ತ್ರ ಇರುತ್ತೆ. ಅದು ಮಾಡೋರು ಇರಲ್ವಾ. ಆ ನೋವುಗಳನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಒಂದೊಂದು ಟೈಮಲ್ಲಿ ಮಗಳು ಸತ್ರೂ ಕೆಲವು ತಂದೆ ತಾಯಿಗಳು ಹೋಗಿ ನೋಡೋಣ. ಯಾಕಂದರೆ ಅಷ್ಟು ಒಂದು ಮೈಂಡಲ್ಲಿ ಅವರು ಮಕ್ಕಳನ್ನ, ಯಾಕಂದರೆ 18 ವರ್ಷ ಸಾಕಿ ಸರಿಗಿದ ಮಗಳು ಯಾರನ್ನೋ ಒಬ್ಬನ ನಂಬಿ ಹೊಂಟೋದ್ಲಲ್ಲ ಅಂತ ಅದನ್ನೇ ಅವರು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸತ್ತಾಗಲೂ ಮಗ ನೋಡೋಕೆ ಬರೋಲ್ಲ ಒಬ್ಬ ಪೇರೆಂಟ್ಸ್ಗಳು, ಅವಳು ಮಾಡಿದವಳು ಅನುಭವಿಸಿದ್ಲು ಅಂತ. ನೋಡಿ, ಹೆಣ್ಮಕ್ಳಿಗೂ ತವ್ರ ಮನೆಗೂ ಎಷ್ಟು ಇದಿದೆ ಅಂತ. ಯಾಕಂದರೆ ನಾವು ಹುಟ್ಟಿದಾಗ್ಲೂ ತವ್ರ ಮನೆಯಿಂದನೇ ಬಟ್ಟೆ ಬರುತ್ತೆ, ನಾವು ಸತ್ತಾಗ್ಲೂ ತವ್ರ ಮನೆ ಒದಿಕೆಲೆ ನಮಗೆ ಒಂದು ನಮ್ಮನ್ನ ವಿದಾಯ ಹೇಳಿ ಕಳಿಸುವಂಥದ್ದು. ಇದೇ ಅಲ್ವಾ ತವ್ರ ಮನೆಗೂ ಹೆಣ್ಮಕ್ಳಿಗೂ ಇರುವಂಥ ಸಂಬಂಧ. ಕೆಲವರು ಹೇಳ್ತಾರೆ ಜವಾಬ್ದಾರಿ ಮುಗೀತು, ಅವಳಿಗೆ ಏನು ಮಾಡೋದು, ಅವಳು ಕೊಟ್ಟೆಣ್ಣು ಕುಲಕ್ಕೊರಗೆ. ನಿಮಗೆ ಅರಿವಿಲ್ಲದಂತೆ ನೀವು ಎಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀರ ಗೊತ್ತಾ ಪೇರೆಂಟ್ಸ್ಗಳು. ಈಗ ಒಂದು ಹುಷಾರಿಲ್ಲ, ಮಗಳು ಕರ್ಕೊಬಾ, ಅವಳಿಗೆ ಏನಾರ ಹೆಚ್ಚು ಕಡಿಮೆ ಆಯಿತು, ಪೇರೆಂಟ್ಸ್ ಹೋಗಿ ನೋಡುವಂಥದ್ದು, ಮಕ್ಕಳು ಮೊಮ್ಮಕ್ಕಳು
ಅವಳ ಒಂದು ಹೆಜ್ಜೆ ಹೆಜ್ಜೆಲೂ ಒಂದು ಪ್ರೊಡಕ್ಟಿಗಾಗಿರೋ ಅಂಥದ್ದೇ ಪೇರೆಂಟ್ಸ್ಗಳಾಗಿರ್ತಾರೆ. ಗಂಡಂದು ದುಡ್ದು ತಂದಾಕೋ ಹೆಂಡ್ತಿ ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅದಷ್ಟೇ ಗಂಡನ ಜವಾಬ್ದಾರಿ ಆಗಿರುತ್ತೆ. ಈ ಒಂದು ಸಂಬಂಧದಲ್ಲಿ ಅತ್ತೆ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲ ಬಂಧು ಬಳಗ ಎಲ್ಲ ಇರುತ್ತೆ. ಆದರೆ ನೋಡಿ, ಎಷ್ಟೇ ಬಂಧು ಬಳಗ ಯಾರೇ ಇರಲಿ ಫ್ರೆಂಡ್ಸ್, ನೀವೆಲ್ಲರಿಗೂ ಅಕ್ಕ, ತಂಗಿ, ಚಿಕ್ಕಮ್ಮ, ದೊಡ್ಡಪ್ಪ ಅದು ಎಲ್ಲ ಆಗಿರ್ತೀರ. ಆದರೆ ನೀವು ಹುಟ್ಟಿದಾಗ ತಂದು ನಿಮಗೆ ಬಟ್ಟೆ ಹಾಕೋದೇ ತವ್ರ ಮನೆ ಬಟ್ಟೆ ಫಸ್ಟ್ ಹಾಕ್ತಾರೆ. ನೆಕ್ಸ್ಟು ನಾವು ಸತ್ತಾಗ ತಂದು ನಮ್ಮ ಮೈ ಮೇಲೆ ಹಾಕುವಂಥದ್ದುವೇ ನಮ್ಮ ತಂದೆ ತಾಯಿ ಮನೆಯಿಂದಂತಲೇ ಬಟ್ಟೆನ ತಂದು ಹಾಕುವಂಥದ್ದು. ಅದಕ್ಕೆ ಹೆಣ್ಮಕ್ಳು ಯಾವತ್ತೂ ಕೊಟ್ಟೆ ಕುಲಕ್ಕೆ ಹೊರಗೆ ಅಂತ ಅನ್ನಕ್ಕೆ ಹೋಗಬೇಡಿ. ಹೆಣ್ಣು ಹುಟ್ಟಿದ್ಲ, ಮದುವೆ ಆದ್ರೂ ನಿಮ್ಮ ಜವಾಬ್ದಾರಿಗಳು ಅವಳು ಸಾಯೋ ತನಕೂ ನಿಮ್ಮ ಜವಾಬ್ದಾರಿ ನಿಮ್ಮದಲ್ಲಿರುತ್ತೆ. ಅದ್ರ ಮಧ್ಯದಲ್ಲಿ ಅಂದರೆ ಅದು ಒಂದು ಹೆಣ್ಣು ಗಂಡು ಪರಸ್ಪರ ಒಬ್ರಿಗೊಬ್ಬರು ಒಂದು ಜೀವನ ಅಂದರೆ ಮುಂದಿನ ಪೀಳಿಗೆ ನಡಿಬೇಕು ಅಂತಂದರೆ ಒಂದು ಹೆಣ್ಣು ಒಂದು ಗಂಡು ಮದುವೆ ಆಗಬೇಕು. ಇನ್ನೊಬ್ಬರ ಮನೆಗೆ ಹೋಗಿ ಹೆಣ್ಣು ದೀಪ ಬೆಳಗಲೇಬೇಕು. ಅಂದರೆ ಬೆಳಗಿದ್ರೂ ಅವಳ ಒಂದು ಪ್ರತಿ ಒಂದು ಜವಾಬ್ದಾರಿನೂ ತಂದೆ ತಾಯಿದೇ ಆಗಿರುತ್ತೆ ಅಲ್ವಾ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ತವ್ರ ಮನೆ ಇರಬೇಕು ಅಂತ. ಎಷ್ಟೋ ಒಂದೊಂದು ಕಡೆ ಮದುವೆ ಮಾಡಿದ ತಕ್ಷಣ ಮಗಳ ಸಂಬಂಧನ ಕಳ್ಕೊಂಬಿಡ್ತಾರೆ. ಒಟ್ಟಲ್ಲಿ ಅವಳನ್ನ ಒಂದೊಂದು ತುಂಬ ಥರ ಕಳ್ಕೊತಾರೆ. ಆದರೆ ಅವಳು ಏನೇ ಕಳ್ಕೊಂಡ್ರೂ ಸತ್ತಾಗ ಬಂದು ಮೈ ಮೇಲೆ ಬಟ್ಟೆ ಹಾಕೋದೇ ತವ್ರ ಮನೆಯಿಂದ. ಆಗ ತಂದೆನೂ ರಾಜಿ ಆಗ್ತಾಳೆ, ತಾಯಿನೂ ರಾಜಿ ಆಗ್ತಾಳೆ. ಅಯ್ಯೋ ನನ್ನ ಮಗಳನ್ನ ಕೊನೆದಾಗಿ ಅವಳ ಮುಖ ನೋಡಬೇಕು ಅಂದ್ಕೊಂಡು ಬರುವಂಥದ್ದೇ ತಂದೆ ತಾಯಿಗಳು. ಉಡುಗೊರೆ ಬರುವಂಥದ್ದು ತಾಯಿ ಮನೆಯಿಂದನೇ. ನಿಜ ಅಲ್ವಾ. ಗಂಡ ಸತ್ತೋದ್ರೂ ತಾಯಿ ಮನೆ ಸೀರೆನೇ ಉಡ್ಸೋದು, ಅವಳು ಸತ್ತೋದ್ರೂ ತಾಯಿ ಮನೆ ಸೀರೆನೇ ಉಡ್ಸೋದು. ನಿಜ ಅಲ್ವಾ. ಎಷ್ಟು ಎಲ್ಲಿಂದ ಎಲ್ಲಿಗೊಂದು ಸಂಬಂಧ ಇದೆ ನೋಡಿ. ತವ್ರ ಮನೆಗೂ ನಮ್ಮ ಹೆಣ್ಮಕ್ಳಿಗೂ. ಕೆಲವರು ಜವಾಬ್ದಾರಿ ಕಳ್ಕೊಂಡು ಅಂತಾರಲ್ಲ, ಅವ್ರಿಗೆ ಈ ಮಾತು ಹೇಳ್ತಿದ್ದೀನಿ. ಹೆಣ್ಮಕ್ಳು ಯಾವತ್ತೂ ಕೊಟ್ಟೇನು ಕುಲಕ್ಕೆ ಹೊರಗಾಗೋದಿಲ್ಲ. ಅವಳು ಏನೇ ಮಾಡಲಿ ಎಂತೆ ಮಾಡಲಿ ತವ್ರ ಮನೆ ನಂಟು ವ್ಯಾಮೋಹನ ಅಷ್ಟು ಸುಲಭಕ್ಕೆ ಅವಳು ಮಣ್ಣಾಗೋವರೆಗೂ ತವ್ರ ಮನೆ ಕನಸಾಗೇ ಇರುತ್ತೆ ಹೊರತು ಅದ್ರ ಮಧ್ಯದಲ್ಲಿ ಅವಳ ಲೈಫಲ್ಲಿ ಒಂದು ಒಳ್ಳೆಯದು ನಡಿಬೇಕು ಅಂತಂದರೆ ಗಂಡ ಒಳ್ಳೆಯವನಾಗಿರಬೇಕು. ಆಗ ಮಾತ್ರ ತವ್ರ ಮನೆ ಗಂಡನ ಮನೆ ಎರಡೂ ನನಸಾಗಕ್ಕೆ ಸಾಧ್ಯ. ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಒಳ್ಳೆ ಗಂಡ, ಒಳ್ಳೆ ಅತ್ತೆ ಮಾವ, ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಸಂಸ್ಕಾರ, ಒಳ್ಳೆ ಜೀವನ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಕೆಲವರು ಪಡ್ಕೊಬಂದಿರ್ತೀವಿ, ಕೆಲವರು ಪಡ್ಕೊಬಂದಿರಲ್ಲ. ಅಷ್ಟೇ ಲೈಫು. ಯಾರ ಹಣೆಯಲ್ಲಿ ಏನು ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಏನಕ್ಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ಹೆಣ್ಮಕ್ಳು ಎಲ್ಲ ಹೇಳ್ತಾರಲ್ಲ ಅವ್ಳ ಜವಾಬ್ದಾರಿ ಕಳೀತು ಅಂತ. ಅದಕ್ಕೆ ಈ ಮಾತು ಹೇಳ್ತಾಯಿದ್ದೀನಿ ಅಷ್ಟೇ. ಯಾವತ್ತಿದ್ರೂ ತಾಯಿ ಮನೆಯೇ ಶಾಶ್ವತ, ಗಂಡನ ಮನೆಯೇ ಅಂತಿಮ.